ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ಸ್ಫೋಟಕ ವಸ್ತು ಪತ್ತೆಯಾಗಿದೆ. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆಯಾಗಿರುವಂಥ ವಸ್ತುಗಳು ಬಂಡೆ ಒಡೆಯಲು ಬಳಸುವಂಥ ಜಿಲೆಟಿನ್ಗೆ ಪತ್ತೆಯಾಗಿದೆ. ಹುಳಿಮಾವು ಪೊಲೀಸರು ಈಗ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಟ್ರ್ಯಾಕ್ಟರ್ ಆಗಿರಬಹುದು, ಜೆಸಿಬಿ ಮತ್ತು ಸ್ಫೋಟಕ ವಸ್ತುವನ್ನು ವಶಕ್ಕೆ ಪಡೆಯಲಾಗಿದೆ. ಅನುಮತಿ ಇಲ್ಲದೆ ಬಂಡೆಯನ್ನು ಒಡೆಯಲು ಮುಂದಾಗಿದ್ರ ಮಾಲೀಕರು ಅನ್ನುವಂಥದ್ದು. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಸ್ಥಳಕ್ಕೆ ಈಗ ಬಾಂಬ್ ಸ್ಕ್ವಾಡ್ ತಂಡ ಭೇಟಿಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯ ವಸ್ತುಗಳನ್ನು ಬಳಕೆ ಮಾಡಲಾಗ್ತಿತ್ತು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಒಂದು ವೇಳೆ ಅನುಮತಿ ಪಡೆದಿದ್ರಾ ಇಲ್ಲ ಅನ್ನೋದ್ರ ಬಗ್ಗೆ, ಈ ಕ್ವಾರಿ ಅಂತ ಕರಿತೀವಲ್ಲ, ಆ ಜಾಗದಲ್ಲಿ ಇದನ್ನು ಬಳಸಲಾಗತ್ತೆ. ಬಟ್ ಇದನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಅದೆಲ್ಲವೂ ಕೂಡ ಈಗ ಕ್ಲಾರಿಟಿ ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ಸ್ಫೋಟಕ ವಸ್ತು ಪತ್ತೆ ಆಗಿರುವಂಥ ಪ್ರಕರಣ ಇದು. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ತೆ ಆಗಿದೆ. ಬಂಡೆ ಒಡೆಯಲು ಬಳಸುವಂಥ ಜಿಲೆಟಿನ್ ಮತ್ತು ಕೇಪನ್ನು ವಶಕ್ಕೆ ಪಡೆಯಲಾಗಿದೆ. ಸೊ ಈಗ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆಗೆ ಮುಂದಾಗಿದ್ದಾರೆ. ಅದರ ಹಿನ್ನೆಲೆ ಗೊತ್ತಾಗಬೇಕು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು, ಜೆಸಿಬಿ ಕೂಡ ಇದೆ. ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಒಂದು ಬಂಡೆಯನ್ನು ಬ್ಲಾಸ್ಟ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗಿದ್ರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ಅನುಮತಿ ಇಲ್ಲಂತೆ. ಸೊ ಹಾಗಾಗಿ ಅನುಮತಿ ಇಲ್ಲದೆ ಬಂಡೆಯನ್ನು ಹೊಡೆಯಲು ಮಾಲೀಕರು ಮುಂದಾಗಿದ್ರು ಅನ್ನೋದು, ಯಾಕೆ ಅನುಮತಿಯನ್ನು ತೆಗೆದುಕೊಳ್ಳಿಲ್ಲ ಅಂಥೇಳಿ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಈಗ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾವ ಕ್ವಾರಿಗೆ ಹೋಗಬೇಕದು ಅನ್ನೋದ್ರ ಬಗ್ಗೆ. ಅದು ಕ್ವಾರಿಯಲ್ಲಿ ಬಂಡೆಗಳನ್ನು ಹೊಡೆಯೋದಕ್ಕೆ ಬಳಸ್ತಾರಲ್ಲ, ಆ ಕಲ್ಲನ್ನು ಪುಡಿ ಪುಡಿ ಮಾಡುತ್ತದು. ಸೊ ಅದಕ್ಕೆ ಬಳಸುವಂಥ ಜಿಲೆಟಿನ್ ಅದು. ಸೊ ಅದಕ್ಕೆ ಅನುಮತಿ ಬೇಕಾಗತ್ತೆ. ಆಮೇಲೆ ಅದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿದ್ರೂ ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇಂತಿಷ್ಟು ದೂರದಲ್ಲಿ ಅದನ್ನು ಬ್ಲಾಸ್ಟ್ ಮಾಡಬೇಕು. ಅಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯ ಪ್ರದೇಶ ಇರಬಾರ್ದು. ಅಲ್ಲಿ ಮನೆಗಳು ಕೂಡ ಇರಬಾರ್ದು, ಜನನೂ ಕೂಡ ಓಡಾಟ ಮಾಡಬಾರ್ದು, ಅಥವಾ ಜನ ಇಲ್ಲದೇ ಇರುವಂಥ ಸಮಯದಲ್ಲಿ ಅದನ್ನು ಬ್ಲಾಸ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಯಾವ ಕ್ವಾರಿಗೆ ತೆಗೆದುಕೊಂಡಿದ್ರು, ಎಲ್ಲಿ ತೆಗೆದುಕೊಂಡು ಹೋಗಿದ್ರು, ಕ್ವಾರಿಗೇನೆ ಬಳಸ್ತಿದ್ರಾ ಅಥವಾ ಬೇರೆ ಉದ್ದೇಶಕ್ಕೆ ಏನಾದರೂ ಬಳಸೋಕ್ಕೆ ಮುಂದಾಗಿದ್ರಾ? ಅಲ್ಲಿ ಜೆಸಿಬಿ ನೋಡ್ತಿದ್ರೆ ಕ್ವಾರಿಗೆ ಬಳಸ್ತಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ತನಿಖೆ ಆಗಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಇದನ್ನು ಬಳಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ. ಈಗ ಆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ತಂಡ ಭೇಟಿಯನ್ನು ಕೊಟ್ಟಿದೆ. ಸೊ ಹಂಗಾಗಿ ಪೊಲೀಸರಿಗೆ ಮಾಹಿತಿ ಹೋದ ತಕ್ಷಣ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಟ್ರ್ಯಾಕ್ಟರ್, ಜೆಸಿಬಿಯನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಯಾವ ಕಾರಣಕ್ಕಾಗಿ ಈ ದೊಡ್ಡ ಗಾತ್ರದಲ್ಲಿ ಈ ಒಂದು ಸ್ಫೋಟಕ ವಸ್ತುಗಳನ್ನು ಅವರು ವಶಕ್ಕೆ ಯಾಕೆ ತೆಗೆದುಕೊಂಡಿದ್ರು, ಯಾಕೆ ಅನುಮತಿಯನ್ನು ಪಡೆದಿಲ್ಲ ಅನ್ನೋದು.